ಬಳ್ಳಾರಿ ಜಿಲ್ಲೆಯಲ್ಲೂ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಯಥಾಸ್ಥಿತಿಯಲ್ಲೇ ಇರೋ ಪೆಟ್ರೋಲ್ ಗ್ಯಾಸ್ ಬಂಕ್ಗಳು ನಗರ ಗ್ರಾಮೀಣ ಭಾಗದ ಯಾವುದೇ ಬಂಕ್ನಲ್ಲಿ ಕ್ಯೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ನೋಡಿ, ಈಗ ನಾವು ಯಾದಗಿರಿ ನೋಡಿದ್ವಿ, ಹಾವೇರಿ ನೋಡಿದ್ವಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಕೆಲವೊಂದು ಪೆಟ್ರೋಲ್ ಬಂಕ್ಗಳೇ ಕ್ಲೋಸ್ ಆಗಿಬಿಟ್ಟಿದ್ದಾವೆ, ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಮತ್ತೊಂದಿಷ್ಟು ಕಡೆ ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಆದರೆ ಬಳ್ಳಾರಿಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಯಥಾಸ್ಥಿತಿಯಲ್ಲಿನೇ ಪೆಟ್ರೋಲ್ ಗ್ಯಾಸ್ ಬಂಕ್ಗಳೆಲ್ಲ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ನಗರ ಗ್ರಾಮೀಣ ಭಾಗದ ಯಾವುದೇ ಬಂಕ್ನಲ್ಲಿ ಕ್ಯೂ ಅಂತೂ ಕಾಣಿಸ್ತಾ ಇಲ್ಲ. ಡೈಲಿ ಯಾವ ರೀತಿಯಾಗಿ ರುಟೀನಲ್ಲಿ ಇರುತ್ತೋ, ಜನ ಬರ್ತಾರೆ, ಪೆಟ್ರೋಲ್ ಹಾಕ್ಸ್ಕೊಳ್ತಾರೆ, ಹೋಗ್ತಾರೆ, ಆ ರೀತಿಯಾದಂಥ ಒಂದು ದೃಶ್ಯ ನಾವು ನೋಡಬಹುದು. ಸಮಾಧಾನದಿಂದಲೇ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತಾ ಇದ್ದಾರೆ ಜನ. ಬಳ್ಳಾರಿ ಜಿಲ್ಲೆಯ ಪೆಟ್ರೋಲ್ ಬಂಕ್ಗಳಲ್ಲಿ ಸಹಜ ಸ್ಥಿತಿ ಇದೆ, ಸಹಜ ವಾತಾವರಣ ಇದೆ. ಪೆಟ್ರೋಲ್ ಏನೋ ಡೀಸೆಲ್ ರೇಟ್ ಜಾಸ್ತಿ ಆಗೈತೆ ಸರ್. ಡೀಸೆಲ್ ಪೆಟ್ರೋಲ್ ಏನ್ ಸಮಸ್ಯೆ ಇಲ್ಲ ನಮ್ಮ ಬಳ್ಳಾರಿಗಂತೂ. ಬೆಂಗಳೂರು ಆ ಕಡೆ ಎಲ್ಲ ಸ್ವಲ್ಪ 4-5 ಕಡೆ ಫುಲ್ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಬಳ್ಳಾರಿಗಂತೂ ಏನ್ ಪ್ರಾಬ್ಲಮ್ ಇಲ್ಲ ಸರ್. ರೇಟು ಅದೇ ರೇಟ್ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ. ಇನ್ನೊಂದು LPG ಗ್ಯಾಸ್ ಬಹಳ ತೊಂದರೆ ಆಗಿದೆ ಸರ್ ಆಟೋ ಅವ್ರದ್ದು. ನಾನು ಒಂದು ಆಟೋ ಡ್ರೈವರೇ. ನಾನು ಒಂದು 2-3 ತಿಂಗಳಿಗೆ 60 ರೂಪಾಯಿ 58 ರೂಪಾಯಿ ಇತ್ತು ಸರ್. ಇವಾಗ 87 ರೂಪಾಯಿ ಆಗಿದೆ ಸರ್ ಇವತ್ತು. ಸಿಗ್ತದ ಅದು ಕೂಡ ಏನೋ ತೊಂದರೆ ಇದೆ? ಸಿಗ್ತದೆ ಸ್ವಲ್ಪ, ರೇಟ್ ಒಂದೇ ಜಾಸ್ತಿ ಆಗಿದೆ ಸರ್. ರೇಟ್ ಜಾಸ್ತಿ ಆಗಿದೆ. ಹಾ ಸರ್. ಓಕೆ, ಅದರಿಂದ ನಿಮ್ಗೆ ಬದುಕ ಕಷ್ಟ ಆಗ್ತದೆ, ಸ್ವಲ್ಪ ಕಷ್ಟ ಆಗ್ತದೆ ಸರ್. ಎಲ್ಲ ರೇಟು ಜಾಸ್ತಿ ಆಗಿದೆ, ಬಾಡಿಗೆ ನೋಡ್ರೆ ಅದೇ ರೇಟ್ ಕೊಡ್ತಾರೆ ಜನ. ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಸರ್, ಡೀಸೆಲ್ ಪೆಟ್ರೋಲ್ ಏನ್ ಸಮಸ್ಯೆ ಇಲ್ಲ ನಮ್ಮ ಬಳ್ಳಾರಿಗಂತೂ. ಬೆಂಗಳೂರು ಆ ಕಡೆ ಎಲ್ಲ ಸ್ವಲ್ಪ 4-5 ಕಡೆ ಫುಲ್ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಬಳ್ಳಾರಿಗಂತೂ ಏನ್ ಪ್ರಾಬ್ಲಮ್ ಇಲ್ಲ ಸರ್. ರೇಟು ಅದೇ ರೇಟ್ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ. ಇನ್ನೊಂದು LPG ಗ್ಯಾಸ್ ಬಹಳ ತೊಂದರೆ ಆಗಿದೆ ಸರ್ ಆಟೋ ಅವ್ರದ್ದು. ನಾನು ಒಂದು ಆಟೋ ಡ್ರೈವರೇ. ನಾನು ಒಂದು 2-3 ತಿಂಗಳಿಗೆ 60 ರೂಪಾಯಿ 58 ರೂಪಾಯಿ ಇತ್ತು ಸರ್. ಇವಾಗ 87 ರೂಪಾಯಿ ಆಗಿದೆ ಸರ್ ಇವತ್ತು. ಸಿಗ್ತದ ಅದು ಕೂಡ ಏನೋ ತೊಂದರೆ ಇದೆ? ಸಿಗ್ತದೆ ಸ್ವಲ್ಪ, ರೇಟ್ ಒಂದೇ ಜಾಸ್ತಿ ಆಗಿದೆ ಸರ್. ರೇಟ್ ಜಾಸ್ತಿ ಆಗಿದೆ. ಹಾ ಸರ್. ಓಕೆ, ಅದರಿಂದ ನಿಮ್ಗೆ ಬದುಕ ಕಷ್ಟ ಆಗ್ತದೆ, ಸ್ವಲ್ಪ ಕಷ್ಟ ಆಗ್ತದೆ ಸರ್. ಎಲ್ಲ ರೇಟು ಜಾಸ್ತಿ ಆಗಿದೆ, ಬಾಡಿಗೆ ನೋಡ್ರೆ ಅದೇ ರೇಟ್ ಕೊಡ್ತಾರೆ ಜನ. ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಸರ್, ಡೀಸೆಲ್ ಪೆಟ್ರೋಲ್ ಏನ್ ಸಮಸ್ಯೆ ಇಲ್ಲ ನಮ್ಮ ಬಳ್ಳಾರಿಗಂತೂ. ಬೆಂಗಳೂರು ಆ ಕಡೆ ಎಲ್ಲ ಸ್ವಲ್ಪ 4-5 ಕಡೆ ಫುಲ್ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಬಳ್ಳಾರಿಗಂತೂ ಏನ್ ಪ್ರಾಬ್ಲಮ್ ಇಲ್ಲ ಸರ್.